ಶ್ರೀ ಬಬ್ಬೂರು ರಂಗಪ್ಪ ಸ್ವಾಮಿಯ ರಥೋತ್ಸವ ಇಲ್ಲಿ ನಡೀತಾ ಇದೆ. ಇಲ್ಲಿನ ವಿಶೇಷತೆ ಏನಂತಂದರೆ ಆಗಿಲ್ದಂಥವ್ರಿಗೆ ಹೂವಿನ ಎಷ್ಟು ಮಗು ಆಗುತ್ತೋ ತದನಂತರ ಆ ಮಗುವನ್ನು ತೊಟ್ಟಿಲಲ್ಲಿ ತಂದು ಹಾಕಿ ಎಷ್ಟು ಮಗು ತೂಕ ಇರುತ್ತೋ ಅಷ್ಟು ಹೂವನ್ನು ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ತುಂಬ ಸಂಪ್ರದಾಯ ಇದೆ. ಹಾಗೂ ರಂಗಸ್ವಾಮಿ ತುಂಬ ಹಲವು ವರ್ಷಗಳಿಂದ ಕಷ್ಟ ಕಾರಣಗಳನ್ನು ಹೊಡಿತಾ ಇದೆ. ಇದು 3ನೇ ದಿನ ಆಗಿರ್ತಕ್ಕಂಥ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 3 ಗಂಟೆವರೆಗೂ ಇದು ರಥಯಾತ್ರದ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. 3 ಗಂಟೆ ಆದಮೇಲೆ ರಥನ ನಾವು ಸ್ವಲ್ಪ ಮುಂದೆ ತಗೊಂಡು ಹೋಗ್ತೀವಿ. ನಂತರ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತೀವಿ. ಧನ್ಯವಾದಗಳು. ಶಿರಾ ತಾಲೂಕು ಮಾಗೋಡು ಜಾತ್ರೆಯಲ್ಲಿ ಒಳ್ಳೆಯ ರಥೋತ್ಸವವನ್ನು ನಡೆಯುತ್ತೆ. ಉಪ್ಪಿನ ತೇರನ್ನು ನಡೆಸುತ್ತೇವೆ. ನೈಟ್ 3 ಗಂಟೆಯಲ್ಲಿ ಒಳ್ಳೆಯ ರಥೋತ್ಸವ ನಡೆಯುತ್ತಿದೆ. ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಜನಗಳ ಜಾತ್ರೆ. ಒಂದು ಒಳ್ಳೆಯ ಶಿರಾ ತಾಲೂಕಿನ ಎಲ್ಲ ಪ್ರಸಿದ್ಧಿಯಾದಂಥ ಮಾಗೋಡು ಜಾತ್ರೆ ನಡೆಯುತ್ತಿದೆ. ಒಳ್ಳೆಯ ಅರಕೆ ಕಾಣಿಕೆಯನ್ನು ನಡೆಸುವ ಹೂವಿನ ತೇರ ನಡೆಸುತ್ತಾರೆ. ಒಳ್ಳೆಯ ಜಾತ್ರೆ. ಶಿರಾ ತಾಲೂಕಿನಲ್ಲಿ ಮಾಗೋಡು ಎಂಬ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಹೂವಿನ ತೇರು ಅನ್ನೋದು ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇಲ್ಲ. ಇಷ್ಟಕ್ಕೊಂದು ಹೂವಿನ ಜಾತ್ರೆ ಒಂದು ವಾರ ನಡೆಯುತ್ತೆ. ಮಕ್ಕಳಾಗ್ದರು, ಮದುವೆ ಆಗ್ತಿಲ್ದರು, ಅವ್ರದ್ದೇನೇ ಸಂಕಷ್ಟಗಳಿದ್ರು ಮಾಗೋಡು ರಂಗಪ್ಪಗೆ ಉಪ್ಪು ಹಾಕ್ತೀನಿ ಅಂತ ಅರ್ಕೆ ಕಟ್ಟರೆ ಅವರ ಕಷ್ಟಗಳು ನೀರಲ್ಲಿ ಕರಗಂಗೆ ಕರಗೋಗುತ್ತೆ ಅಂತ ಹೇಳಿ ಇತಿಹಾಸ ಪ್ರಸಿದ್ಧವಾಗಿದೆ. ಇಲ್ಲಿ ಒಂದು ವಾರದಿಂದ ಜಾತ್ರೆ ನಡೀತಾ ಇತ್ತು. ಈಗ 2 ದಿನದಿಂದ ತೇರು ಎಳೆದಿದ್ದಾರೆ. ಇವತ್ತು 3ನೇ ದಿನ. ಇನ್ನೂ 2 ದಿನ ಜಾತ್ರೆ ಇದು ಸುಸೂತ್ರವಾಗಿ ನಡೀತೈತೆ ಅಂತ ಹೇಳಿ ನಮ್ಮ 2 ಮಾತು. ನೀ ಅರ್ಕೆ ಕಟ್ಕೊಂಡ್ ಬಂದಿದ್ಯಪ್ಪ? ಅರ್ಕೆ ಕಟ್ಕೊಂಡ್ ಬಂದಿದ್ದೀನಿ ಸ್ವಾಮಿ. ಮಾತಾಡು. ನಮಸ್ತೆ ಎಲ್ಲ ಭಕ್ತಾದಿಗಳು. ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಮಾಗೋಡು ಜಾತ್ರೆ